ಇವ್ರಿಗೆ ಇವತ್ತು ರಾಜ್ಯದ ಜನದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ? ಇವತ್ತು ಇವ್ರು ಇನ್ನೂ ಬರೀ ಇನ್ನೂ ಒಂದು ಸರ್ಕಾರ ನಿರ್ಮಾಣ ಮಾಡೋದ್ರಲ್ಲೇ ಫೈಲ್ಯೂರ್ ಆಗಿಬಿಟ್ಟಿದ್ದಾರೆ, ವಿಫಲ ಆಗೋಗಿದ್ದಾರೆ. 3 ವರ್ಷ ಬಂದು ಸರ್ಕಾರ ಟೇಕ್ ಆಫ್ ಆಗದೆ ಇವತ್ತು ಕೂಡ ಸಚಿವ ಸ್ಥಾನಮಾನಗಳಿಗೆ ಹೋರಾಟ ಮಾಡ್ತಾರೆ. ಅಂದರೆ 7 ಕೋಟಿ ಜನ ಇವ್ರ ಕೈ ಕೊಟ್ಟಿದ್ದು ಪೆನ್ನು ಪೇಪರ್ ಯಾಕೆ? ಇವ್ರ ಹಣೆ ಬರಗಳನ್ನ ಯಾವ ರೀತಿ ಬರಿಬೇಕಂದ್ರೆ, ಒಂದು ಬಿಡದಿ ರೈತರು ಹೋರಾಟಗಳು ಮಾಡ್ಕೊಂಡು ಮರಣ ಶಾಸನ ಬರೆಯೋಕೆ ಕೊಟ್ಟಿದ್ದೀವಿನೋ, ಇಲ್ಲ ಇನ್ನೊಂದು ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಮರಣ ಶಾಸನ ಬರೆಯೋಕೆ ಕೊಟ್ಟಿದ್ದೀವೇನೋ, ಇಲ್ಲಿ SIದು ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಜನನ ದಿಕ್ ತಪ್ಸೋಕ್ಕೋಸ್ಕರ ಮಾಡ್ತಾ ಇದ್ದಾರೇನೋ. ಪ್ರತಿ ಒಂದು ದಿನಗಳು ವಿಚಾರಗಳು ನೋಡಿದ್ರೆ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಬದುಕಿದ್ವು, DK ಶಿವಕುಮಾರ್ ಕಾಲದಲ್ಲಿ ಸತ್ತೋಗಿದ್ದಾವೆ. ಪರಿಷ್ಕರಣೆ ಮಾಡೋ ಹೆಸರಲ್ಲಿ ಇವತ್ತು ಯಾರಿಗೂ ಕೂಡ ಯೋಜನೆಗಳು ಹೋಗ್ತಾ ಇಲ್ಲ. ಇವತ್ತು ಸದನದಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ 250 ಪ್ರಶ್ನೆಗಳು ಉತ್ತರ ಕೊಡ್ದಂಥ ಸರ್ಕಾರ 5,000 ಕೋಟಿ ಬಗ್ಗೆ ಕೇಳಿದಾಗ ಅದು ಸಿದ್ದರಾಮಯ್ಯ ಕೇಳಬೇಕಂತ ಹೇಳಿದಂಥ ಸಚಿವರನ್ನ ಇವನು ಸ್ಥಾನವನ್ನು ತೆಗೆದಾಕಿದ್ದಾರೆ. ಇವತ್ತು ಸಚಿವ ಸಂಪುಟ ಸ್ಥಾನದಲ್ಲಿ ಇವರು ಹೊಸಬರು ಕೊಡ್ತಾರೋ ಹಳಬರು ಕೊಡ್ತಾರೋ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಬೇಕಾಗಿರೋದು ರಾಜ್ಯದಲ್ಲಿ 7 ಕೋಟಿ ಜನ ಇವ್ರನ್ನ ನಂಬಿ 136 ಸೀಟ್ ಕೊಟ್ಟಿದ್ದಕ್ಕೆ ಇವತ್ತು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಸರ್ಕಾರ ಮಾಡಿಟ್ಟಿದೆಯಲ್ಲ. ಇವತ್ತು ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟ ಮಾಡೋಕೆ ಇಷ್ಟ ಒದ್ದಾಡ್ತಾ ಇದ್ದಾರೆ. ಈ ಸರ್ಕಾರ ಯಾಕಿರ್ಬೇಕು ರಾಜ್ಯದಲ್ಲಿ? ರಾಜೀನಾಮೆ ಕೊಟ್ಟೋಗ್ಲಿ, ಸರ್ಕಾರ ಬದುಕಿದ್ದು ಸತ್ತಿದ್ದಂಗೆ ತಾನೆ. ಇವತ್ತು ಜನರ ರಕ್ಷಣೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಹೋಗಿದೆ. ಇವತ್ತು ಯಾವುದೇ ಒಂದು ಸರ್ಕಾರ, ಯಾವುದೇ ಅಧಿಕಾರಿಗಳು ಕೂಡ ಕಂಟ್ರೋಲ್ ಇಲ್ಲ. ಇವತ್ತು ಬಣ ಮಾಡ್ಕೊಂಡಿದ್ದಾರೆ. ಇವತ್ತು ಯಾರ್ಯಾರು ಹೋಗಿರೋದಲ್ಲಿ? BK ಹರಿಪ್ರಸಾದ್ ಹೋಗಿದ್ದಾರೆ ಡೆಲ್ಲಿಗೆ, ಇವರು ಯಾರು DK ಶಿವಕುಮಾರ್ ಹೋಗಿದ್ದಾರೆ, ಸಿದ್ದರಾಮಯ್ಯ ಹೋಗಿದ್ದಾರೆ. 3 ಬಣ ಕ್ರಿಯೇಟ್ ಆಯಿತು. ಸಚಿವ ಸಂಪುಟದಲ್ಲಿ ಯಾವ ಬಣಕ್ಕೆ ಯಾವುದೇ ಎಷ್ಟು ಕೊಡ್ತಾರೆ? ಇರೋದು 20 ಸ್ಥಾನಮಾನಗಳು. ಈ ಕಡೆ ಇಲ್ಲಿ ಏನೋ ಒಂದು ಅಜೆಂಡಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಬೈದ್ಬಿಟ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಯಂಗ್ಸ್ಟರ್ಗಳಿಗೆ ಹೇಳ್ಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರಿಗೆ ನಾಲ್ಗೆಗೆ ಎಲ್ಬಿಲ್ಲ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಆಕ ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಆಕ ವಾಚ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಬರೀ ಕಾಂಟ್ರವರ್ಸಿನೇ ಮಾಡ್ತಿದ್ದಾರೆ ಸರ್ಕಾರ ಹೊರತು ಅಭಿವೃದ್ಧಿ ಬಗ್ಗೆ ಏನಿದೆ? ಇವತ್ತು 3 ಬಣ ಹೌದು, 3 ಬಣ ಇವತ್ತು ಹಂಗೆ ಆಗಿರೋದು. ಇವಾಗ BK ಹರಿಪ್ರಸಾದ್ ಒಂದು ಬಣ ಇದೆ, ಯಾಕಂದ್ರೆ ಇವತ್ತು KPCC ಅಧ್ಯಕ್ಷ ಅವರೇ ಅಲ್ಲಿ. ಇವತ್ತು DK ಶಿವಕುಮಾರ್ ಒಂದು ಬಣ ಇದೆ, ಸಿದ್ದರಾಮಯ್ಯ ex-CM ಅವ್ರದೊಂದು ಬಣ ಇದೆ. 3 ಬಣ ಇದೆ. 3 ಜನ ಪೈಪೋಟಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಇವತ್ತು 3 ಜನ ಪೈಪೋಟಿ ಅಲ್ಲಿ ನಡಿಬೇಕಾದ್ರೆ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳತ್ತೆ. ಹೈಕಮಾಂಡ್ಗೆ ಅಂತ ನಿಶಕ್ತವಾದ ಒಂದು ಹೈಕಮಾಂಡ್ ನಾವು ಈ ರಾಜ್ಯದಲ್ಲಿ ದೇಶದಲ್ಲಿ ನೋಡೇ ಇಲ್ಲ. ಇವತ್ತು ಇಲ್ಲಿರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಮೀಟ್ ಮಾಡಕ್ ಹೋದ್ರೆ ರಾಹುಲ್ ಗಾಂಧಿ ಮೀಟ್ ಮಾಡಿ ಅಂತಾರೆ, ರಾಹುಲ್ ಗಾಂಧಿ ಮೀಟ್ ಮಾಡಕ್ ಹೋದ್ರೆ ಸೋನಿಯಾ ಗಾಂಧಿ ಮೀಟ್ ಮಾಡಂತಾರೆ. ಈ ರೀತಿಯಾದ ಒಂದು ಡ್ರಾಮಾಗಳನ್ನ ಮಾಡ್ಕೊಂಡು ಇವತ್ತು ಡೆಲ್ಲಿಯಲ್ಲಿ ಸೇರ್ಕೊಂಡು ಇವರು ಇವತ್ತು ರಾಜ್ಯದ ಜನಕ್ಕೆ ಕಣ್ಣೀರು ಹಾಕ್ಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿನೆಲ್ಲ ಶೂನ್ಯ ಆಗಿದೆ. ಬರಗಾಲ ಬರ್ತಾ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಇವತ್ತು ಬೀದಿಗಳಲ್ಲಿ ಬಿದ್ದಿದ್ದಾರೆ. ಇವತ್ತು ಫುಟ್ಪಾತ್ ವ್ಯಾಪಾರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತಾ ಇಲ್ಲ. ಈ ಸರ್ಕಾರ ಇದ್ದು ಸತ್ತಂಗಾಗಿದೆ ಇವತ್ತು ರಾಜ್ಯದಲ್ಲಿ. ಎಸ್ ನಾಗೇಂದ್ರ ಅವರೇ ಬರ್ತೀನಿ. ಚಿನ್ನರಾಮ ಅವರೇ, ಸಂಪುಟ ಸಂಕಟವಾಗಿ ಪರಿವರ್ತನೆ ಆಗ್ಬಿಟ್ಟು